ಹಾಯ್ ಹೆಲೋ ನಮಸ್ಕಾರ. ನಾನು ಇವತ್ತು ಬಂದಿದ್ದೇನೆ ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್. ಸೊ ನನ್ನ ಹಿಂದುಗಡೆ ಕಾಣ್ತಿರೋದು ರೋಲಿಂಗ್ ಶಟರ್ ಪ್ರಾಡಕ್ಟ್ಸ್. ಸೊ ನಾನು ಇವರ ಒಂದು ಕಂಪನಿ ಬಂದಿದ್ದೇನೆ. ಸೊ ರೋಲಿಂಗ್ ಶಟರ್ ಅಂದರೆ ನಿಮಗೆ ಥಿಂಕ್ ಮಾಡ್ಬೋದು, ರೋಲಿಂಗ್ ಶಟರ್ ಎಂತ ಅಂತ. ರೋಲಿಂಗ್ ಶಟರ್ ಅಂದರೆ ನಮ್ಮ ಶಾಪ್ಗಳಲ್ಲೆಲ್ಲ ಸೇಫ್ಟಿ ಡೋರ್ ಆಗಿ ಪರ್ಪೋಸಾಗಿ ಯೂಸ್ ಮಾಡ್ತಾರೆ. ನೋಡಿರ್ಬೋದು, ಪಟ್ಟಿ ಪಟ್ಟಿ ಟೈಪ್ ಇರ್ತದೆ. ಸೊ ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಯಾವ ರೀತಿ ಇವರು ಕಸ್ಟಮರ್ಗೆ ಸಪ್ಲೈ ಮಾಡ್ತಾರೆ ಅಂತ ನಿಮಗೆ ಎಲ್ಲ ಡೀಟೇಲನ್ನು ಹೇಳ್ತೇನೆ, ತೋರಿಸ್ತೇನೆ. ನೋಡಿ, ಮಂಜುನಾಥ ಎಂಟರ್ಪ್ರೈಸಸ್, ಇದು ನಮ್ಮ ಬಂದರಲ್ಲಿರೋದು. ಇದು ಮಂಜುನಾಥ ಎಂಟರ್ಪ್ರೈಸಸ್ ಅಂದರೆ ರೋಲಿಂಗ್ ಶಟರ್ ಪ್ರಾಡಕ್ಟ್ಸ್. ಸೊ ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಈಗಾಗಲೇ ಲೋಡ್ ಬಂದಿದೆ. ಸೊ ನಾನು ಎಲ್ಲ ಅನ್ಲೋಡ್ ಮಾಡ್ತಿದ್ದಾರೆ, ಯಾವ ರೀತಿಯನ್ನು ಇಡಬೇಕಂತ. ಸೊ ಅವರ ಸ್ಟೆಪ್ ಬೈ ಸ್ಟೆಪ್ ಇಡ್ತಿದ್ದಾರೆ. ಸೊ ರೋಲಿಂಗ್ ಶಟರ್ ಅಂದರೆ ನೋಡಿ ಈ ಥರ ಇರುತ್ತೆ. ಇದರಲ್ಲಿ 2 ಟೈಪ್ ಇರುತ್ತೆ, ಅಂದರೆ ಬೇರೆ ಟೈಪ್ ಇದೆ. ಸೊ ಇಲ್ಲಿ 2 ಟೈಪ್ ಇದೆ. ಇಲ್ಲಿ ರೋಲಿಂಗ್ ಶಟರ್ ಇದೆ. ಸೊ ನಾನು ಅದು ತೋರಿಸ್ತೀನಿ ಯಾವ ರೀತಿ ಅದನ್ನು ರಿಕ್ವೈರ್ಮೆಂಟ್ ಇದ್ದಾಗ ಹೇಗೆ ಇದು ಮಾಡ್ತಾರೆ ಅಂತ. ಸೊ ಈಗ ಇಲ್ಲಿ ವರ್ಕರ್ಸ್ ಎಲ್ಲ ಇದನ್ನು ಬಂದಂಥ ಶಟರನ್ನು ಅವರು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಇಡ್ತಾರೆ. ಅಂದರೆ ಇದರಲ್ಲಿ ಲೆಂತ್ ವೈಸ್ ಇರುತ್ತೆ. ಸೊ ಆ ರೀತಿ ಇವರು ಇಟ್ಟಿರ್ತಾರೆ. ಅಂದರೆ GI ಒಂದು ಇರುತ್ತೆ, ಹೀಗೆ ಬೇರೆ ಟೈಪ್ ಇರುತ್ತೆ. ಸೊ ಇವರು ಇದನ್ನು ಒಂದು ಕ್ಯಾಬಿನ್ ಟೈಪ್ ಮಾಡಿ ಇವರು ಅದನ್ನು ಈಗ ಇಡ್ತಿದ್ದಾರೆ ನೀಟಾಗಿ. ಸೊ ಇದು ನೋಡ್ತಿರೋದು ಈಗ ಇವರು ರಿಕ್ವೈರ್ಮೆಂಟ್ ಕೊಟ್ಟಿದ್ದನ್ನು ಕಟ್ ಮಾಡಿ ಸೊ ಇಟ್ಟಿದ್ದಾರೆ. ಸೊ ಇದನ್ನು ನೋಡ್ತಿರ್ಬೋದು, ಇದಂದರೆ ಸ್ಪ್ರಿಂಗ್ ಬರುತ್ತೆ. ಅದರ ಒಳಗೆ ನಮಗೆ ಅದು ಇನ್ಸೈಡಲ್ಲಿ ಇರುವಂಥ ಇದೊಂದು ಸ್ಪ್ರಿಂಗ್. ನಮಗೆ ಅದು ಹೊರಗಡೆ ಕಾಣಿಸ್ತಲ್ಲ, ಒಳಗಡೆ ಇದಾಗತ್ತೆ. ಬಂದಂಥ ರಿಕ್ವೈರ್ಮೆಂಟ್ ಅಂದರೆ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಅವರು ಆರ್ಡರ್ ಕೊಟ್ಟಿರ್ತಾರೆ. ಸೊ ಇವರು ಆ ಸೈಜಿಗೆ ಕಟ್ ಮಾಡಿ ಇವರು ಇಟ್ಟಿರ್ತಾರೆ. ಅವರು ಏನು 10x10 ಫೀಟಾ, 3 ಫೀಟಾ, 5 ಫೀಟಾ ಅಂತ ಅವರ ಶಾಪ್ಗೆ ರಿಕ್ವೈರ್ಮೆಂಟ್ ಕೊಡ್ತಾರೆ. ಇವರಿಗೆ ಬಂದು ಅದೇ ಟೈಪ್ ಇವರಿಗೆ ಕಟ್ಟಿಂಗ್ ಮಾಡಿ ಇವರು ಈಗ ಇಟ್ಟಿದ್ದಾರೆ. ಸೊ ಇಲ್ಲಿಂದ ಯಾವ್ಯಾವ ಕಡೆಗೆ ಹೋಗ್ಬೇಕಂದ್ರೆ ಇಲ್ಲಿ ಸದರ್ನ, ಕುಂದಾಪುರ ಆ ಕಡೆ ಎಲ್ಲ ಹೋಗುತ್ತೆ. ಆಲ್ ಓವರ್ ನಮ್ಮ ದಕ್ಷಿಣ ಕನ್ನಡ, ಮ್ಯಾಂಗ್ಳೂರು, ಅದೇ ನಮ್ಮದು ಉಡುಪಿ, ಕುಂದಾಪುರ. ಇಲ್ಲಿ ನೀವು ನೋಡ್ತಿರ್ಬೋದು, ಇದಂದರೆ ಲೋಡ್ ಬಂದಾಗಿದೆ. ಅಂದರೆ ಮಾರ್ನಿಂಗ್ ಬಂದಿರುತ್ತೆ. ಸೊ ಇದನ್ನು ಅನ್ಲೋಡ್ ಮಾಡಿ, ಬಿಸಿಲಲ್ಲಿ ತುಂಬಾ ಕಷ್ಟ ಇರುತ್ತೆ ಅನ್ಲೋಡ್ ಮಾಡಲಿಕ್ಕೆಲ್ಲ. ಸೊ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಎಲ್ಲ ಸೊ ಚೆನ್ನಾಗಿ ಅನ್ಲೋಡ್ ಮಾಡಿ ಆಗಿದೆ. ಸಂಜೆ ಹೊತ್ತಾಗಿದೆ, ಮಾಡ್ತಿದ್ದಾರೆ. ಹಾಗೆಯೇ ನೋಡಿರ್ಬೋದು, ನೋಡಿ ಅದು ಸಾಧಾರಣ ಒಂದು 25 ಫೀಟ್ ಇರುತ್ತೆ, ಒಂದೊಂದು 25 ಫೀಟ್, 20 ಫೀಟು, 19 ಫೀಟ್ ಆ ಥರದೊಂದು ಮೆಟೀರಿಯಲ್ ಬರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಒಂದು 2-3 ಟೈಪ್ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಆಲ್ರೆಡಿ ರಿಕ್ವೈರ್ಮೆಂಟ್ ಬಂದಿದ್ದನ್ನು ಕಟ್ ಮಾಡಿ ಈಗ ಇಟ್ಟಿದ್ದಾರೆ. ಸೊ ಈಗ ಇದನ್ನು ಅನ್ಲೋಡ್ ಮಾಡಿ ಕಳಿಸ್ತಾರೆ ಇವರು. ಅಂದರೆ ಕೆಲವು ಶಾಪಿನವರು, ಇಲ್ಲ ಕೆಲವರು ಹಾರ್ಡ್ವೇರ್ನವರು, ವರ್ಕ್ಶಾಪ್ನವರು ಅಂದರೆ ರಿಕ್ವೈರ್ಮೆಂಟ್ ಕೊಡ್ತಾರೆ. ನಮಗೆ ಇಂಥ ಸೈಜ್ ನಮಗೆ ಬೇಕು, ಇಷ್ಟು ಕ್ವಾಂಟಿಟಿ ಬೇಕು, ಇಷ್ಟು 10 ಶಟರ್ ಇದೆ, ಒಂದು ಆ ಥರ ಇರುತ್ತೆ. ಸೊ ಅದು ಸ್ಟೆಪ್ ಬೈ ಸ್ಟೆಪ್ ಇವರು ಇದು ಮಾಡಿ ಕೊಡ್ತಾರೆ. ಇವರು ಕಟ್ಟಿಂಗ್ ಮಾಡಿ ಇಲ್ಲಿಂದ ಅವರು ಸಪ್ಲೈ ಮಾಡ್ತಾರೆ. ಅಂದಾಗ ಇಲ್ಲಿ ನೀವು ನೋಡ್ತಿರ್ಬೋದು, ಅದೇ ನೋಡಿ ಸೈಡ್ಗೆ ಚಾನಲ್ ಬರುತ್ತೆ ಅದು. ಸೊ ಇದರಲ್ಲಿ ಬಾಕ್ಸ್ ಸೆಕ್ಷನ್ ಇದೆ, ಅದು ಗೊತ್ತಿರ್ಬೋದು, ಒಂದು ಬಾಕ್ಸ್ ಟೈಪ್ ಇರುತ್ತೆ ಮೇಲ್ಗಡೆ ಶಟರ್ ಇದು. ಸೊ ಅದು ರೆಡಿ ಇರುತ್ತೆ, ಅದನ್ನು ಇದು ಮಾಡ್ತಾರೆ. ಸೊ ಇದು ಗೋಣಿಯಲ್ಲೆಲ್ಲ ಸ್ಪ್ರಿಂಗ್ ಇರುತ್ತೆ. ಅದೊಂದು ಶಟರಿಗೆ ಎಷ್ಟು ಬೇಕಂತ ಅದೇ ಇವರು ಆಲ್ರೆಡಿ ಇದನ್ನು ಪ್ಯಾಕ್ ಮಾಡಿರ್ತಾರೆ. ಅದೇ ಥರ ಇವರು ರಿಕ್ವೈರ್ಮೆಂಟ್ ಇದ್ದಾಗ ಇವರು ಕಳಿಸ್ತಾರೆ. ನೋಡಿ, ಸೊ ಇದೆಲ್ಲ ನಮ್ಮ ಸಿವಿಲ್ ಇದರಲ್ಲೆಲ್ಲ ಬರುತ್ತೆ. ಅಂದರೆ ಸೇಫ್ಟಿಗೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಸೊ ಇವರು ಕಟ್ಟಿಂಗ್ ರೆಡಿ ಮಾಡ್ತಿದ್ದಾರೆ. ಅಂದರೆ ಕಸ್ಟಮರ್ಸ್ ಇಲ್ಲ ವರ್ಕ್ಶಾಪ್ ಅವರು ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರೆ, ನನಗೆ ಇಷ್ಟು ಫೀಟ್ ಇದು ಬೇಕಂತ. ಸೊ ಇಲ್ಲಿ ಕಟ್ ಮಾಡಿ ಪರ್ಫೆಕ್ಟಾಗಿ ಬೇಕು. ನಾವಿಲ್ಲಿ ಒಂದು 10 ಫೀಟ್ ಇವರು ಕೊಟ್ಟು ಇವರು 10-10.5 ಹೀಗೆ 1 ಇಂಚ್ 2 ಇಂಚ್ ವೇರಿಯೇಷನ್ ಆದರೂ ಕೂಡ ಅಲ್ಲಿ ಡೋರ್ ಶಟರಿಂಗ್ ಇದಾಗಲ್ಲ. ಇವರು ವೆಲ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಅಲ್ಲಿ ಅವರು ಯಾವ ಸೈಜ್ ಬೇಕು ಪರ್ಫೆಕ್ಟಾಗಿ ಅದೇ ಸೈಜಲ್ಲಿ ಕಟ್ಟಿಂಗ್ ಮಾಡಿ ಕೊಡಬೇಕು ಮಾತ್ರ. ಇದು ಆಲ್ರೆಡಿ ಈಗ ಲೋಡ್ ಮಾಡ್ತಿದ್ದಾರೆ. ಈಗ ಬೇರೆ ಅಂದರೆ ಈಗ ಈ ಥರ ಸರ್ವಿಸ್ ಗಾಡಿ ಇರುತ್ತೆ, ಅಂದರೆ ಈವ್ನಿಂಗ್ ಟೈಮಲ್ಲಿ ಹೋಗುವಂಥ ಗಾಡಿ. ಸೊ ಅದಕ್ಕೆ ಇವರು ಅನ್ಲೋಡ್ ಮಾಡಿ ಯಾವ ಜಾಗ ಬೇಕು ಆ ಜಾಗಕ್ಕೆ ಇವರು ಸಪ್ಲೈ ಮಾಡ್ತಾರೆ, ಇಲ್ಲಿಂದ ರಿಕ್ವೈರ್ಮೆಂಟ್ ಮಾಡಿ.
ಸೊ ನೋಡ್ತಿರ್ಬೋದು ನೋಡಿ, ಅದು ಮಿಷಿನ್ ನೋಡುವಾಗ ಗೊತ್ತಾಗುತ್ತೆ ಯಾವ ರೀತಿ ಕಟ್ಟಿಂಗ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ಇದಂದರೆ ಅದರ ಚಾನಲ್ ಬರುತ್ತೆ ಸೈಡಲ್ಲಿ ಒಂದು. ಸೊ ಅದನ್ನು ಇವರು ಕಟಿಂಗ್ ಮಾಡ್ತಿದ್ದಾರೆ. ಇದು ಕೂಡ ಹಾಗೇನೆ, ಅದು 10 ಫೀಟ್ ಆದರೆ ಪರ್ಫೆಕ್ಟಾಗಿ 10 ಫೀಟ್ ಇರಬೇಕು. 10 ಫೀಟ್ 1 ಇಂಚು 2 ಇಂಚು ಆ ಥರ ಎಲ್ಲ ಆಗಂಗಿಲ್ಲ, ಪರ್ಫೆಕ್ಟಾಗಿರ್ಬೇಕು ಮಾತ್ರ. ಸೊ ಅದೇ ರೀತಿ ಅವರು ಕಟ್ಟಿಂಗ್ ಮಾಡಿ ಕೊಡ್ತಾರೆ. ನೋಡ್ಬೋದು ಇಲ್ಲಿ ನೀವು ನೋಡಿ, ಇಲ್ಲಿ 2 ಟೈಪ್ ಇದಿರುತ್ತೆ. ನೀವು ನೋಡಿರ್ಬೋದು, ಈ ಸೈಜ್ ಇದೆಲ್ಲ, ಈ ಶೇಪ್ ಇದೆಲ್ಲ ಅಂಗಡಿಗಳ ಮುಂದೆ ಹಾಕಿರ್ತಾರೆ, ಒಂದು ಸೇಫ್ಟಿ ಡೋರ್ಸ್. ಸೊ ಇಲ್ಲಿ 2 ಟೈಪ್ ಇದೆ. ಇದೊಂದು ಸ್ಕ್ವೇರ್ ಟೈಪ್ ಇದು ಬರುತ್ತೆ, GI ಇದರದ್ದು. ಸೊ ಇದನ್ನು ಫಿಟ್ಟಿಂಗ್ ಹೇಗಿರುತ್ತೆ ಅಂದರೆ, ಹೇಗೆ ಲಾಕ್ ಸೆಟ್ ಮಾಡ್ತಾರೆ ಅಂತ ನಾನು ನಿಮಗೀಗ ತೋರಿಸ್ತೇನೆ. ನೋಡ್ಬೋದು ನೋಡಿ ಯಾವ ಥರ ಇರುತ್ತೆ ಅಂತ. ನೀವು ಅಂದರೆ ಅಂಗಡಿಯಲ್ಲೆಲ್ಲ ನೋಡಿರ್ಬೋದು, ನೀವು ಜಸ್ಟ್ ಹಾಕಿರ್ತಾರೆ. ಸೊ ನಿಮಗೆ ಆಗ್ಬೋದು ಇದನ್ನು ಹೇಗೆ ಫಿಟ್ ಮಾಡ್ತಾರೆ, ಹೇಗೆ ಇದು ಮಾಡ್ತಾರೆ ಅಂತ. ಸೊ ನೋಡಿ, ಸೊ ಇದರಲ್ಲಿ ಲಾಕ್ ಸೆಟ್ ಇರುತ್ತೆ ನೋಡಿ, ನಿಮಗೆ ಕಾಣ್ಬೋದು. ಇದರಲ್ಲಿ ಲಾಕ್ ಸೆಟ್ ಇರುತ್ತೆ. ಸೊ ಇದನ್ನು ಒಂದಕ್ಕೊಂದು ಜಾಯಿಂಟ್ ಮಾಡೋದನ್ನು ನೋಡಿ ಯಾವ ಥರ ಇದಾಗುತ್ತೆ ಅಂತ. ನೋಡಿ ಈ ಥರ ಇದನ್ನು ಲಾಕ್ ಸೆಟ್ ಮಾಡಿ ಒನ್ ಬೈ ಒನ್ನನ್ನು ಈ ಥರ ಅವರು ಯಾರು ವರ್ಕ್ಶಾಪ್ ಅವರು ಇದು ಮಾಡಿರ್ತಾರೆ. ಸೊ ಇವ್ರು ಮಾತ್ರ ಈ ಥರ ಪೀಸಾಗಿ ಕಟ್ ಮಾಡಿ ಕೊಡ್ದು ನೋಡುವಾಗ ನೋಡಿ ಎಷ್ಟು ಹೇಗೆ ಕಾಣ್ತಾ ನೋಡಿ, ಇದೇ ಥರ ಇರುತ್ತೆ. ಸೊ ಅದೇ ರೀತಿ ಇದನ್ನು ಕೂಡ ಅದೇ ಟೈಪ್ ಲಾಕ್ ಸೆಟ್ ಮಾಡಿ, ಅದಂದರೆ ಯಾರು ವರ್ಕ್ಶಾಪ್ ಇರ್ತಾರೆ, ಸೊ ಅವರು ಇದು ಮಾಡಿ ಈ ಥರ ಲಾಕ್ ಸೆಟ್ ಮಾಡಿ ಇರ್ತಾರೆ. ನೀವು ನೋಡಿರ್ಬೋದು ಶಾಪ್ಗಳಲ್ಲಿ ಇದಕ್ಕೆ ಪಾಯಿಂಟ್ ಇಲ್ಲಿ ಆ ಕಡೆಗಳು ಹೋಗುತ್ತೆ. ಬಟ್ ಒಮ್ಮೆ ಲಾಕ್ ಸೆಟ್ ಮಾಡಿ ಫಿಟ್ ಮಾಡಿದ್ರೆ ಯಾವ ಕಲ್ಲ ಬಂದರೂ ಕೂಡ ಇದನ್ನು ಎಂತ ಮಾಡಲಿಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಇದು ಏನಂದರೆ ಸ್ಪ್ರಿಂಗ್, ಅದರ ಒಳಗಡೆ ಇರುತ್ತೆ ಇದು ಸ್ಪ್ರಿಂಗ್ ಇದು. ಸೊ ಇದನ್ನು ಅವರು ವರ್ಕ್ಶಾಪ್ ಅವರು ಹೇಗೆ ಫಿಟ್ ಮಾಡ್ತಾರೆ. ಸೊ ಅದನ್ನು ನೋಡಿ, ಇಲ್ಲಿ ನೋಡುವಾಗ ನೋಡಿ ಕಟ್ಟಿಂಗ್ ಹೇಗೆ ಆಗುತ್ತೆ ಅಂತ. ಸೊ ಇದೊಂದು ಮಿಷನ್, ಈ ಮಿಷನಲ್ಲಿ ಅವರು ಕಟ್ಟಿಂಗ್ ಮಾಡಿ ಇದು ಮಾಡ್ತಾರೆ. ರಿಕ್ವೈರ್ಮೆಂಟ್ ಹೇಗಿರುತ್ತೆ ಆ ಸೈಜ್ಗೆ ಕಟ್ಟಿಂಗ್ ಮಾಡಿ ಅವರು ಕೊಡ್ತಾರೆ. ಒಂದಾಗಿಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದನ್ನು ಸೆಟ್ ಮಾಡಿ ಇಡಬೇಕು. 1 ಇಂಚು ಒಂದು ಅರ್ಧ ಇಂಚು ಕೂಡ ಆ ಕಡೆ ಆಗಬಾರ್ದು, ಆ ರೀತಿ ಕಟ್ಟಿಂಗ್ ಮಾಡಿ ಕೊಡ್ತಾರೆ ಅವರು. ನೋಡಿ ಸಾಧಾರಣ ಒಂದು ಕೆಲವೊಂದು 20 ಫೀಟ್ ಇರುತ್ತೆ, 25 ಫೀಟು ಆ ಥರ ಒಂದೊಂದು ಇರುತ್ತೆ. ಸೊ ಇದನ್ನು ಇವರು ಯಾವ ಸೈಜ್ ಬೇಕು ಆ ಸೈಜಿಗೆ ಇವರು ಕಟ್ಟಿಂಗ್ ಮಾಡಿ ಇವರು ಸಪ್ಲೈ ಮಾಡ್ತಾರೆ, ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವರಿಗೆ. ನೋಡಿ ಯಾವ ರೀತಿ ಇದೆ ನೋಡಿ. ನೀವು ಶಾಪ್ಗಳೆಲ್ಲ ನೋಡುವಾಗ ಇದು ಯಾವ ಥರ ಫಿಟ್ ಮಾಡ್ತಾರೆ, ಹೇಗೆ ಇರುತ್ತೆ ಹೇಗೆ. ಸೊ ಇದು ನಮ್ಮ ಬಂದರಲ್ಲಿ ಇವರ ಶಾಪ್ ಇದೆ. ಅಂಗಡಿ ನೋಡಿರ್ತೀರ ನೀವು, ಏನಿದು ಯಾವ ಟೈಪ್ ಇರುತ್ತೆ ಅಂತ. ನೋಡಿ ಈ ಟೈಪ್ ಇರುತ್ತೆ ನಮ್ಮ ರೋಲಿಂಗ್ ಶಟರ್ ಅಂದರೆ. ಇದೆಲ್ಲ ಅದರ ಪ್ರತಿಯೊಂದು ಪಾರ್ಟ್ಸ್ ಎಲ್ಲ ಅದರಲ್ಲಿ ನೋಡಿ. ಇದೆಲ್ಲ ಕಟ್ಟಿಂಗ್ ಈಗ ರೆಡಿ ಆಗ್ತಿದೆ, ಕಟ್ಟಿಂಗ್ ಮಾಡಿ